ಮೈಸೂರು ಸಿಲ್ಕ್ ಸೀರೆ ಕತೆ ಅಲ್ಲ, ಇದೊಂದು ವ್ಯತೆ ಅಂತ ಹೇಳ್ಬೋದು. ಬೆಳಿಗ್ಗೆನೆ ಎದ್ದು ಬಸ್ ಹತ್ಕೊಂಡು ಮೈಸೂರಿಗೆ ಹೋದ್ರೆ ನಾನ್ ತಲುಪಷ್ಟರಲ್ಲಿ 7:30 ಆಗಿತ್ತು. ಎಲ್ಲಿ ನೋಡಿದ್ರೆ ಆಗ್ಲೇ ಅಷ್ಟೊಂದ್ ಜನ ಬಂದು ಕ್ಯೂ ಅಲ್ಲಿ ಕೂತಿದ್ದಾರೆ. ಕ್ಯೂ ಅಲ್ಲಿ ಕೂತಿರೋದ್ ತೊಂದ್ರೆ ಇಲ್ಲ, ಒಬ್ರು ಕೂತಿರ್ತಾರೆ, ಆ ಒಬ್ರು ಅವ್ರ ಬದ್ಲಿಗೆ 5 ಜನ ಸೇರ್ಸ್ಕೋತಾರೆ. ಅಲ್ಲಿ ಬೆಳಿಗ್ಗೆ ಬಿಡೋದೆ 10:30ಗೆ. ಇಲ್ಲಿ ಟೋಕನ್ ಸಿಸ್ಟಮ್ ಕೂಡ ಇಲ್ಲ. ಸೊ ಒಬ್ರು ಅವ್ರ ಕಡೆಯವರು ಅಂತ ಒಂದು 10 ಜನನ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಳಕ್ಕೆ ಅಂತ ಸೀಟ್ ಬಿಟ್ಟು ಈ ತರ ಕೂತ್ಕೊಂಡಿದ್ದಾರೆ. ನೋಡಿ ಮುಂದೆ ಏನಾಗುತ್ತೆ ಅಂತ. ಅಲ್ಲಿ ಯಾರು ಇರ್ಲೇ ಇಲ್ಲ. ಎಷ್ಟು ಜನ ಮುಂದೆ ಲೈನಲ್ಲಿ ಆಡ್ ಆನ್ ಆಗಿದ್ದಾರೆ ನೋಡಿ. ಇವ್ರು ಯಾರು ಇರ್ಲೇ ಇಲ್ಲ. ನಾನು ಫಸ್ಟ್ ವಿಡಿಯೋ ಬಂದಾಗ ತೆಗ್ದಿದ್ದೀನಿ ಆಯ್ತಾ. ಇವ್ರು ಇಷ್ಟು ಜನನು ಇರ್ಲೇ ಇಲ್ಲ. ಮೇಡಮ್ ನಾನು ವಿಡಿಯೋ ತೋರಿಸ್ತೀನಿ. ನಾನ್ ಬಂದಾಗ ರೋಡ್ ಇಂದ ತಕೊಂಡ್ ಬಂದಿರೋ ವಿಡಿಯೋ ತೋರಿಸ್ತೀನಿ. ಇವ್ರು ಏನಾದ್ರು ಇದ್ರೆ ಇವ್ರನ್ನ ಮುಂದೆ ಬಿಡಿ ಆಯ್ತಾ ಮೇಡಮ್. ಅಲ್ಲಿ ಯಾರೇ ನಾನು ಬಂದಾಗ 5 ನಿಮಿಷಕ್ಕೂ ವಿಡಿಯೋ ತೆಗ್ದಿದ್ದೀನಿ ಮೇಡಮ್. ಆಯ್ತು, ಇಬ್ರು ಇದ್ದಿದ್ದಲ್ವಾ, ಇಬ್ರು ಬರ್ಬೇಕಷ್ಟೇ. ಇಬ್ರು ಇದ್ದಿದ್ದ ಮೇಡಮ್ ನಾನು ವಿಡಿಯೋ. ಈ ತರ ಮೈಸೂರಲ್ಲಿ ಇಲ್ದೇ ಇರೋರೆಲ್ಲ ಲೈನಲ್ಲಿ ಜಾಯಿನ್ ಆಗಿ ಯಾರಿಗೂ ಸೀರೆ ಕರೆಕ್ಟಾಗಿ ಕೊನೆಲಿರೋರ್ಗ್ ಸಿಗೋದೇ ಇಲ್ಲ. ಇದು ನನ್ನ ವ್ಯತೆಯ ಕತೆ. ನನಗಂತೂ ಸೀರೆ ಸಿಕ್ಕಿಲ್ಲ.